ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲಿನ ಇಲ್ಲಸಲ್ಲದ ಆರೋಪ ನಿಲ್ಲಬೇಕು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆಗ್ರಹ ಮಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಪತ್ರಿಕಾ ಪ್ರಕಟಣೆ ಕೊಟ್ಟಿರುವಂತಹ ಕಾಂಗ್ರೆಸ್ನ ಮುಖಂಡ ಭೀಮನಗೌಡ ಪಾಟೀಲ್, ತಿಮ್ಮಾಪುರ ಅವರು ಸಚಿವರಾದ ಕೂಡಲೇ ಇಲಾಖೆಯಲ್ಲಿನ ಸಾಂಪ್ರದಾಯಿಕ ನಿಯಮಾವಳಿಗಳಿಗೆ ಆಧುನಿಕ ಸ್ಪರ್ಶವನ್ನ ಕೊಟ್ಟು ಸಾಮಾನ್ಯರು ಕೂಡ ಸುಲಭವಾಗಿ ಇಲಾಖಾ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಟೆಂಡರ್ ಮತ್ತಿತರೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಸಹಾಯ ಮಾಡಿದ್ದಾರೆ. ಇದನ್ನ ಸಹಿಸದೆ ಸಚಿವರನ್ನ ತೇಜೋವಧೆ ಮಾಡೋದಕ್ಕೆ, ಅವರ ಹೆಸರಿಗೆ ಕಳಂಕ ತರೋದಕ್ಕೆ ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ. ಹೀಗೆ ಮುಂದುವರೆದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೋವಿಂದ ಕೌಳಗಿ, ಮುದುಕಣ್ಣ ಅಂಬಿಗೇರ, ಮಹೇಶ್ ಪೂಜಾರ, ದುರ್ಗಪ್ಪ ಕಾಳಪ್ಪನವರ ಸೇರಿದಂತೆ ಇತರರು ಹಾಜರಾಗಿದ್ದರು. ಸಮರ್ಥವಾಗಿ ನಿಭಾಯಿಸುವಂತ ಒಬ್ಬ ದಲಿತ ಜನಾಂಗದ ವ್ಯಕ್ತಿ ಈ ಇಲಾಖೆಯನ್ನು ಅತಿ ಸಮರ್ಥವಾಗಿ ನಿಭಾಯಿಸುತ್ತ ರಾಜ್ಯದಲ್ಲಿ ಪ್ರಬಲ ವ್ಯಕ್ತಿಯಾಗಿ, ಪ್ರಬಲ ನಾಯಕನಾಗಿ, ಪ್ರಬಲ ವ್ಯಕ್ತಿಯಾಗಿ ಹೊರಬರುವುದು ಈ ಮೇಲ್ವರ್ಗದ ಸಪೋರ್ಟ್ ಮಾಡುವಂಥ ಈ ಬಿಜೆಪಿ ಅವರಿಗೆ ಅದು ಸಹಿಸೋಕ್ಕಾಗ್ತಿಲ್ಲ. ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ತಿಮ್ಮಾಪುರ ಸಾಹೇಬರು ತಂದಿದ್ದಾರೆ. ಹೇಗೆಂದರೆ ಆ ಇಲಾಖೆಯಲ್ಲಿ ಈ ಲೈಸೆನ್ಸ್ ಪಡೆಯುವ ಸಂದರ್ಭದಲ್ಲಿ ಮೇಲ್ವರ್ಗದ ಶ್ರೀಮಂತರೇ ಆ ಲೈಸೆನ್ಸ್ ಪಡೆಯುವಂಥ ವ್ಯವಸ್ಥೆ ಇತ್ತು. ಅದನ್ನು ಒಬ್ಬ ದಲಿತ ಜನಾಂಗದ ಹಿಡ್ಕೊಂಡು ಪ್ರತಿಯೊಬ್ಬ ಸಮುದಾಯಕ್ಕೆ ಸಿಗಲು ಸಿಗಬೇಕಾಗಿ ಒಂದು ವಿಚಾರ ಇಟ್ಕೊಂಡು ಏನು 20 ರೂಮ್ ಇದ್ದನ್ನ ಸೇಲ್ಸಿವನ್ನ 10 ರೂಮಿಗೆ ಕೆಳಗಿಳಿಸಿ ಮತ್ತು ಪ್ರತಿಯೊಬ್ಬರಿಗೂ ಯಾರು ಉದ್ಯೋಗ ಮಾಡ್ಬೇಕಂತಾರ, ಸಣ್ಣ ಸಮುದಾಯಕ್ಕೆ, ದೊಡ್ಡ ಸಮುದಾಯಕ್ಕೆ, ಮಧ್ಯಮ ಸಮುದಾಯಕ್ಕೆ, ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಆರ್.ಬಿ. ತಿಮ್ಮಾಪುರ ಸಾಹೇಬರು ಮಾಡಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಈ ಲೈಸೆನ್ಸ್ ರಿನ್ಯೂವಲ್ ಪ್ರತಿ ವರ್ಷ ಇತ್ತು. ಅದನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ ಅಂತೇಳಿ ಅದನ್ನು 5 ವರ್ಷಕ್ಕೆ ಹೆಚ್ಚುವರಿಯಾಗಿ ಮಾಡಿ ಒಂದು ಹೊಸ ಇತಿಹಾಸ ಇಲಾಖೆಯಲ್ಲಿ ಬರ್ತಿದ್ದನ್ನು ಸಹಿಸಿಕೊಳ್ಳಾರದ ಬಿಜೆಪಿಯವರು ಅವರ ವಿರುದ್ಧ ತೇಜೋವಧಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಯಾವಾಗಲೂ ಕೂಡ ಅವರು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಸಾಕಷ್ಟು ಒಳ್ಳೆಯ ಭಾಗ್ಯಗಳನ್ನು ಕೊಟ್ಟು ಕೂಡ ಅವರು ತೇಜೋವಧಿ ಕೆಲಸ ಮಾಡ್ತಾರೆ. ಈಗ ನಮ್ಮ ಸತೀಶ್ ಎಸ್.ಸಿ. ಮಾದೇವಪ್ಪನವರಾಗಿರ್ಬೋದು, ಈ ಮುಸ್ಲಿಂ ಸಮುದಾಯದ ಇಬ್ಬರೇ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ಈ ರೀತಿ ಏನು ಅಹಿಂದ ವರ್ಗನ ಹತ್ತಿಕ್ಕೂ ಕೆಲಸ ಏನು ಬಿಜೆಪಿ ಮಾಡ್ತೀರಾ, ಈಗ ನೀವು ಯಾವಾಗಲೂ ಈ ಅಹಿಂದ ವರ್ಗನ ಹತ್ತಿಕ್ಕೂ ಕೆಲಸ ಮಾಡೋದ್ರಿಂದ ಇವತ್ತು ನೀವು ಕೇವಲ 25-30 ಸೀಟಿಗೆ ಬಂದು ನಿಂತೀರಿ. ಇದೇ ರೀತಿ ನೀವು ಮುಂದುವರೆದ್ರೆ ಮುಂದಿನ ದಿನಮಾನದಾಗ ನಿಮಗೂ ಎಷ್ಟು ಸೀಟು ಸಹಿತ ಬರುವುದಿಲ್ಲ. ಅದಕ್ಕೆ ದಯಮಾಡಿ ನೀವು ಅಂತ ನಮ್ಮ ಒಬ್ಬ ದಲಿತ ವ್ಯಕ್ತಿ, ಒಬ್ಬ ರಾಜ್ಯದಲ್ಲಿ ಪ್ರಬಲ ವ್ಯಕ್ತಿಯಾಗಿ ಹೊರಹೊಮ್ಮಿದಾರಲ್ಲ, ಅವರನ್ನ ತೇಜೋವಧಿ ಮಾಡೋ ಕೆಲಸ ಅಂತ ಇವತ್ತೇ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದ್ರೆ ಯಾರನ್ನ ನಿಮ್ಮ ಮುಖಾಂತರ ನೀವು ಇವತ್ತು ಅಧಿಕಾರಿಗಳು ಲಂಚ ಪಡೆದ ಹೇಳ್ತಾರ, ಅಧಿಕಾರಿಗಳು ಲಂಚ ಪಡೆದು ನಿಮಗತ್ತೆ ಲೀಗಲ್ಲಿ ಲಂಚ ಪಡೆದ ಜೈಲಿಗಂತೂ ಹೋಗಿ ಬಂದಿಲ್ಲ ಯಾರೋ ನಮ್ಮ ಸಚಿವರು. ನಾವು ಲೀಗಲ್ ಆಗಿ ಲಂಚ ಪಡೆದು ಅಕೌಂಟ್ ಮುಖಾಂತರ ಲಂಚ ಪಡೆದು ಜೈಲಿಗೆ ಹೋದಂಥ ಪಕ್ಷ ನಿಮ್ಮದು. ಅದಕ್ಕಾಗಿ ನಿಮ್ಗೆ ಇದರ ಮುಖಾಂತರ ನಾವು ಹೇಳ್ತೀವಿ, ಯಾವನೋ ಅಧಿಕಾರ ನಮ್ಮ ತಿಮ್ಮಾಪುರ ಸಾಹೇಬರ ಹೆಸರು ತಗೋತಾನಂದ್ರ ನೀವು ಅವನ ಮೇಲೆ ಆಕ್ಷನ್ ಮಾಡಬೇಕಾಗತ್ತೆ. ಬಂದು ನಮ್ಮ ಸಚಿವರ ತೇಜೋವಧಿ ಮಾಡೋದನ್ನ ತಾವು ನಿಲ್ಲಿಸ್ಬೇಕಂತೇಳಿ ಈ ಎಲ್ಲರ ಮುಖಾಂತರ ತಾವು ತಮಗೆ ನಾನು ವಿನಂತಿ ಮಾಡ್ತೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.